ಅಕ್ರಮವಾಗಿ ರಾಜಕಾಲುವೆ ಮೇಲೆ ತಲೆ ಎತ್ತಿತ್ತು ವೈಭವ್ ಡಾಬಾ. ವೈಭವ್ ಡಾಬಾಗೆ ಬಿಸಿ ಮುಟ್ಟಿಸಿದ ತಹಸೀಲ್ದಾರ್ ರಾಜೇಶ್ವರಿ. ಜೆಸಿಬಿ ಮುಖಾಂತರ ಯಾವುದೇ ಮುಲಾಜಿಲ್ಲದೆ ಕಟ್ಟಡ ಪುಡಿ ಪುಡಿ. ರಾಜ್ಯ ಕಾಲುವೆ ಮೇಲೆ ಕಟ್ಟಿರುವುದನ್ನ ನೋಡಿ ಅಧಿಕಾರಿಗಳೇ ಶಾಕ್. ಎಸ್ ವೀಕ್ಷಕರ, ತುಮಕೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ರಾಜ್ಯ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಅನೇಕ ಕಟ್ಟಡಗಳು ತಲೆ ಎತ್ತಿವೆ ಅನ್ನೋ ವಿಚಾರವಾಗಿ ಹಲವು ಕಡೆಗಳಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒತ್ತುವರಿಯಾಗಿದ್ದ ಜಾಗವನ್ನ ವಶಕ್ಕೆ ಪಡೆದಿದ್ದಾರೆ. ಆದರೂ ಕೂಡ ಇಂದಿಗೂ ಅನೇಕ ಭಾಗಗಳಲ್ಲಿ ಈ ರಾಜ್ಯ ಕಾಲುವೆ ಬಫರ್ ಝೋನ್ ಒತ್ತುವರಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಇತ್ತ ತುಮಕೂರಿನ ಔಟರ್ ರಿಂಗ್ ರೋಡ್ನಲ್ಲಿ ತಲೆ ಎತ್ತಿದ್ದ ವೈಭವ್ ಡಾಬಾ ರಾಜ್ಯ ಕಾಲುವೆಯ ಮೇಲೆ ಅಕ್ರಮವಾಗಿ ನಿರ್ಮಿಸಿದೆ ಎಂದು ವ್ಯಕ್ತಿಯೊಬ್ಬರು ದಾಖಲೆ ಸಮೇತವಾಗಿ ತಹಸೀಲ್ದಾರ್ಗೆ ವಿಷಯವನ್ನ ತಿಳಿಸಿದ್ರು. ಅಕ್ರಮವಾಗಿ ಕಟ್ಟಡ ನಿರ್ಮಾಣವಾಗಿದೆ ಅನ್ನೋದು ಖಚಿತವಾದ ಹಿನ್ನೆಲೆ ಇಂದು ತಹಸೀಲ್ದಾರ್ ರಾಜೇಶ್ವರಿ ಯಾವುದೇ ಮುಲಾಜಿಲ್ಲದೆ ಜೆಸಿಬಿ ಮೂಲಕ ಕಟ್ಟಡವನ್ನ ಪುಡಿ ಪುಡಿ ಮಾಡಿಸಿದ್ದಾರೆ. ಹೌದು, ರಾಜ್ಯ ಕಾಲುವೆಯ ಮೇಲೆ ಈ ವೈಭವ್ ಡಾಬಾ ಹೇಗೆ ಕಟ್ಟಡವನ್ನ ನಿರ್ಮಾಣ ಮಾಡಿದೆ ಅನ್ನೋದನ್ನ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಹಾಗಾದ್ರೆ ನೀವು ಒಮ್ಮೆ ಆ ದೃಶ್ಯಗಳನ್ನ ನೋಡ್ಕೊಂಡು ಬನ್ನಿ. ಹೌದು, ಹೀಗೆ ಜೆಸಿಬಿಯಿಂದ ಯಾರಿಗೂ ಯಾವುದಕ್ಕೂ ಮುಲಾಜು ಕೊಡದೆ ತಹಸೀಲ್ದಾರ್ ರಾಜೇಶ್ವರಿ ಕಾನೂನು ರೀತಿಯಾಗಿ ಜೆಸಿಬಿಯಿಂದ ಕಟ್ಟಡವನ್ನ ಪುಡಿ ಪುಡಿ ಮಾಡಿಸಿದ್ರು. ಔಟರ್ ರಿಂಗ್ ರೋಡ್ನಲ್ಲಿ ನಿರ್ಮಾಣವಾಗಿದ್ದ ಪ್ರತಿಷ್ಠಿತ ಡಾಬಾ ವೈಭವ್ ಕಟ್ಟಡವನ್ನ ನೆಲಸಮ ಮಾಡಿದ್ದಾರೆ. ಈ ಕಟ್ಟಡವು ರಾಜ್ಯ ಕಾಲುವೆಯ ಮೇಲೆ ನಿರ್ಮಿಸಲಾಗಿದೆ ಎಂಬ ಗಂಭೀರ ಆರೋಪ ಇದೆ. ಆ ಕಾರಣಕ್ಕೆ ಹಲವು ಬಾರಿ ಈ ವಿಚಾರವಾಗಿ ಸಾರ್ವಜನಿಕರ ಅರ್ಜಿಗಳು ಬಂದಿದ್ದು, ಅದನ್ನ ಪರಿಶೀಲನೆ ನಡೆಸಿ ತಹಸೀಲ್ದಾರ್ ರಾಜೇಶ್ವರಿ ಅವರು ಏಕಾಏಕಿ ಡೆಮಾಲಿಷ್ ಮಾಡಿಸಿದ್ದಾರೆ. ತುಮಕೂರು ತಾಲೂಕು ಕಸಬಾ ದಕ್ಷಿಣ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 19/4 ಮತ್ತು ಸರ್ವೆ ನಂಬರ್ 19/3ಯಲ್ಲಿ ವೈಭವ್ ಡಾಬಾದವರು ಸುಮಾರು 25 × 2.4 ಮೀಟರ್ಸ್ ಏನು ನಮ್ಮ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಅದರಂತೆ ನಾವು ನಿಯಮಾನುಸಾರ ಅವರಿಗೆ ನಾವು ನೋಟಿಸ್ ಎಲ್ಲ ಜಾರಿ ಮಾಡಿದ್ವಿ. ಜಾರಿ ಮಾಡಿದರೂ ಕೂಡ ಅವರು ಒತ್ತುವರಿನ ತೆರವುಗೊಳಿಸಿರಲಿಲ್ಲ. ಅದಾಗಿ ಮತ್ತೆ ನಮಗೆ ಲೋಕಾಯುಕ್ತ ಕೂಡ ಇದ್ರ ಸೇಮ್ ಕಂಪ್ಲೇಂಟ್ ಎಲ್ಲ ಬಂದಿತ್ತು. ಅದರಿಂದ ನಾವು ನಿನ್ನೆ ತುಮಕೂರು ಸಿಟಿ ಕಾರ್ಪೊರೇಷನ್ ಅವರು, ಟೂಡಾದವರು, ಎಕ್ಸೈಸ್ ಡಿಪಾರ್ಟ್ಮೆಂಟು, ಹೆಲ್ತ್ ಇನ್ಸ್ಪೆಕ್ಟರ್ ಆ್ಯಂಡ್ ದೆನ್ ಫುಡ್ ಸೇಫ್ಟಿ ಆಫೀಸರ್ಸ್ ಎಲ್ಲ ನಾವು ಅಲ್ಲಿ ಹೋಗಿ ನೋಡಿದವಾಗ ಒತ್ತುವರಿನ ತೆರವುಗೊಳ್ಳೋದಕ್ಕೆ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ರು ಕೂಡ ಮಾಡಿಲ್ಲ ಅಂತಂದ್ಬಿಟ್ಟು ಅಂತ ನಿನ್ನೆ ನಾವು ರಾಜಕಾಲುವೆನ ತೆರವುಗೊಳಿಸಿದ್ದೇವೆ. 3 ಬಾರಿ ನೋಟಿಸ್ ಕೊಟ್ಟಿದ್ದೇವೆ. ಇನ್ನು ಈ ವೈಭವ್ ಡಾಬಾವು ತುಮಕೂರು ತಾಲೂಕು ಕಸಬಾ ದಕ್ಷಿಣ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 90/3ರಲ್ಲಿ ನಿರ್ಮಿಸಲಾಗಿತ್ತು. ಈ ವೈಭವ್ ಡಾಬಾಗೆ ಸಾಕಷ್ಟು ಬಾರಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರೂ ಕೂಡ ಕ್ಯಾರಿ ಅಂದಿರಲಿಲ್ವಂತೆ. ಇದೇ ಕಾರಣಕ್ಕೆ ಇಂದು ತಹಸೀಲ್ದಾರ್ ರಾಜೇಶ್ವರಿ ಅವರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ದಿಟ್ಟ ಹೆಜ್ಜೆಯನ್ನಿಟ್ಟು ಜೆಸಿಬಿ ಮುಖಾಂತರ ವೈಭವ್ ಡಾಬಾವನ್ನ ನೆಲಸಮ ಮಾಡಿದ್ದಾರೆ.
ತಹಸೀಲ್ದಾರ್ನ ಈ ದಿಟ್ಟ ಹೆಜ್ಜೆಗೆ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ರಾಜ್ಯ ಕಾಲುವೆ ಒತ್ತುವರಿ ತೆರವು ಮಾಡಿಸಿದ್ದು ತಹಸೀಲ್ದಾರ್ ಅವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೌರವೇ ಹರಿದು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.